ಕುಮಟಾದ ಮಣಕಿ ಮೈದಾನದಲ್ಲಿ ಸರ್ಕಾರಿ ನೌಕರರ ಕ್ರಿಕೆಟ್ ಪಂದ್ಯಾವಳಿ ಇಂದು ವಿದ್ಯುಕ್ತವಾಗಿ ಆರಂಭಗೊಂಡಿತು. ಪಂದ್ಯಾವಳಿಯ ಆರಂಭಕ್ಕೂ ಮುನ್ನ ಆಡಳಿತ ಸೌಧದಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕುಮಟಾದ ಮಣಕಿ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕುಮಟಾ ಘಟಕ ಮತ್ತು ಎಪಿಎಲ್ ಸಂಘಟನಾ ಸಮಿತಿಯ ಸಹಕಾರದಲ್ಲಿ ಸರ್ಕಾರಿ ನೌಕರರಿಗಾಗಿ ಕ್ರಿಕೆಟ್ ಪಂದ್ಯಾವಳಿ ಇಂದು ವಿದ್ಯುಕ್ತವಾಗಿ ಆರಂಭಗೊಂಡಿತು. ಪಂದ್ಯಾವಳಿಯ ಆರಂಭಕ್ಕೂ ಮುನ್ನ ಕುಮಟಾ ಆಡಳಿತ ಸೌಧದಿಂದ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಕುಮಟಾ ತಹಶೀಲ್ದಾರ್ ಶ್ರೀ ಕೃಷ್ಣ ಕಾಮ್ಕರ್ ಹಾಗೂ ಇತರ ಗಣ್ಯರು ಆಡಳಿತ ಸೌಧದಲ್ಲಿ ಈ ರ್ಯಾಲಿಗೆ ಚಾಲನೆ ನೀಡಿದರು. ಆಡಳಿತ ಸೌಧದಿಂದ ಆರಂಭಗೊಂಡ ಬೈಕ್ ರ್ಯಾಲಿ ಮೂರೂರು ಕ್ರಾಸ್ ಮೂಲಕ ಮಣಕಿ ಮೈದಾನಕ್ಕೆ ಆಗಮಿಸಿತು. ನಂತರ ಕುಮಟಾ ಸಹಾಯಕ ಆಯುಕ್ತರಾದ ಪಿ ಶ್ರವಣ್ ಕುಮಾರ್ ಅವರು ಕ್ರಿಕೆಟ್ ಪಂದ್ಯಾವಳಿಯ ಟ್ರೋಫಿಯನ್ನ ಅನಾವರಣಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಇಂತಹ ಒಂದು ಒಳ್ಳೆಯ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿರುವುದಕ್ಕೆ ಆಯೋಜಕರಿಗೆ ಧನ್ಯವಾದ ಹೇಳಿ ಪಂದ್ಯಾವಳಿ ಉತ್ತಮ ರೀತಿಯಲ್ಲಿ ನಡೆಯಲಿ ಎಂದು ಶುಭವನ್ನ ಹಾರೈಸಿದರು. ಟೂರ್ನಮೆಂಟ್ ನಮ್ಮ ತಾಲೂಕಲ್ಲಿ ನಡೀತಾ ಇದೆ ಅಂದರೆ ತುಂಬ ಹೆಮ್ಮೆ ವಿಷಯ. ಯಾಕಂದರೆ ನಾವು ಸ್ಪೋರ್ಟ್ಸ್ ಲಾಸ್ಟ್ ವೀಕ್ 10 days ಬ್ಯಾಕ್ ನಾವು ರೆವೆನ್ಯೂ ಡಿಪಾರ್ಟ್ಮೆಂಟ್ ಮಾತ್ರ ನಾವೊಂದು ಡಿಸ್ಟ್ರಿಕ್ಟ್ ಲೆವೆಲ್ ಟೂರ್ನಮೆಂಟ್ ಮಾಡಿದ್ದೀವಿ. ಈ ಥರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅವರು ಮಾಡ್ತಾ ಇದ್ದಾರೆ. ಬಟ್ ಈ ಥರ ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಒಂದೇ ಕಡೆ ಇಂಥ ಒಂದು ಈವೆಂಟ್ಸ್ ಮಾಡೋದು ಪ್ರಾಬ್ಲಿ ನಾನು ಯಾವಾಗಲೂ ಕೇಳಲಿಲ್ಲ. ಬಟ್ ವಿನಾಯಕ್ ಅವರು ಥ್ಯಾಂಕ್ ಯು ಸೊ ಮಚ್, ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಪ್ಲಸ್ ಆ್ಯಕ್ಟಿವ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಬಂದಿದ್ದಾರೆ. ಸೊ ಎಲ್ಲ ಡಿಪಾರ್ಟ್ಮೆಂಟ್ ಆಫೀಷಿಯಲ್ಸ್ಗೂ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಸೊ ಇದು ಹೇಳ್ತಾ ನನಗೂ ಆಡಬೇಕಂತ ಮನಸ್ಸಿದೆ, ಆದರೆ ಸ್ವಲ್ಪ ಸಿಚುವೇಶನ್ ಆ ಥರ ಇಲ್ಲ. ನಾನೀಗ ಕಾರವಾರ ಹೋಗಬೇಕು. ಬಳಿಕ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿ ಅವರು ದೀಪ ಬೆಳಗಿಸಿ ಸಭಾ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ನಂತರ ಮಾತನಾಡಿ, ಈ ಮಣಕಿ ಮೈದಾನ ನಮ್ಮ ಕುಮಟಾದ ಹೆಮ್ಮೆ ಅಂದರೂ ತಪ್ಪಾಗಲಾರದು. ನಾವು ಚಿಕ್ಕವರಿದ್ದಾಗ ಇದೇ ಮೈದಾನದಲ್ಲಿ ಕ್ರಿಕೆಟ್, ವಾಲಿಬಾಲ್ ಮುಂತಾದ ಆಟಗಳನ್ನ ಆಡುತ್ತಿದ್ದೆವು. ಅನೇಕ ಕ್ರಿಕೆಟ್ ಪಂದ್ಯಾವಳಿಗಳು ನಡೆದಿದ್ದರೂ ಸಹ ಸರ್ಕಾರಿ ನೌಕರರಿಗಾಗಿ ಇಂದು ಈ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿರುವುದು ನಿಜಕ್ಕೂ ಉತ್ತಮ ಕಾರ್ಯವಾಗಿದೆ. ನಮ್ಮ ಕುಮಟಾದಲ್ಲಿ ಉತ್ತಮ ಅಧಿಕಾರಿಗಳು ಒಳ್ಳೆಯ ರೀತಿಯಲ್ಲಿ ತಮ್ಮ ಕಾರ್ಯವನ್ನ ನಿರ್ವಹಿಸುತ್ತಾ ಇದ್ದಾರೆ. ಅವರಿಗೂ ಕೂಡ ಈ ಕ್ರಿಕೆಟ್ ಆಟ ಆಡುವುದರಿಂದ ಮನಸ್ಸಿಗೆ ಸಂತೋಷ ನೀಡುತ್ತದೆ ಎಂದರು. ಎಲ್ಲರಿಗೂ ಅತ್ಯುತ್ತಮವಾದಂಥ ಒಂದು ಮೈದಾನ ಇದು ಅನ್ನುವಂಥ ಒಂದು ಭಾವನೆಯೂ ಇದೆ. ಅದು ಸತ್ಯನೂ ಹೌದು. ನಾನು ಚಿಕ್ಕವನಿರಬೇಕಾದ್ರೆ ಈ ಮೈದಾನದಲ್ಲಿ ನೂರಾರು ಪಂದ್ಯಗಳನ್ನು ಕ್ರಿಕೆಟ್ ಪಂದ್ಯಾವಳಿ ಆಟ ಆಡಿದ್ದೇನೆ, ವಾಲಿಬಾಲ್ ಆಡಿದ್ದೇನೆ. ಶಾಲೆಯ ಹೈಸ್ಕೂಲ್ನಲ್ಲಿದ್ದಂಥ ಸಂದರ್ಭದಲ್ಲಿ 100 meters 200 meters ಎಲ್ಲ ಕ್ರೀಡಾಕೂಟದಲ್ಲೂ ನಾನು ಸಾಮಾನ್ಯವಾಗಿ ಭಾಗವಹಿಸ್ತಾ ಇದ್ದೆ. ಓದಲಿಕ್ಕೆ ಸ್ವಲ್ಪ ಹಿಂದಿದ್ದವನು. ಈ ಒಂದು ಮೈದಾನಕ್ಕೂ ನಮ್ಮ ಮನೆಗೂ ಬಹಳ ಸಮೀಪ ಇದೆ. ಹೀಗಾಗಿ ಈ ಮೈದಾನವನ್ನು ನಾವೆಲ್ಲ ಆಯ್ಕೆ ಮಾಡ್ಕೊಳ್ತಿದ್ವಿ. ಇಡೀ ನಮ್ಮ ಕುಮಟಾ ತಾಲೂಕಿನಲ್ಲಿ ಅತ್ಯುತ್ತಮವಾದಂಥ ಒಂದು ಮೈದಾನ ಇದು ಅನ್ನುವಂಥದ್ರ ಜೊತೆಗೆ ಇತಿಹಾಸ ಇದ್ದಂಥ ಒಂದು ಮೈದಾನ ಇದು ಅನ್ನುವಂಥದ್ದನ್ನು ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಇವತ್ತು ನಮ್ಮ ಕುಮಟಾ ನೌಕರಸ್ಥರ ಸಂಘದವರು ಬಹುಶಃ ಇಷ್ಟು ಅತ್ಯುತ್ತಮವಾದಂಥ ಸಂಘಟನೆ ಬಹುಶಃ ನಾನು ಸಾಕಷ್ಟು ಸಂಘಟನೆಗಳು ಆಟವನ್ನು ಆಡಿದ್ದನ್ನು ಇಲ್ಲಿ ನೋಡಿದ್ದೇನೆ. ಅದು ಇಷ್ಟೊಂದು ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರು ಒಂದು ಉತ್ತಮವಾದಂಥ ಬಟ್ಟೆಗಳನ್ನು ಧರಿಸಿ ಆಟಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ನಿಮಗೆ ಕೆಲಸದ ಮೇಲೆ ಎಷ್ಟು ಆಸಕ್ತಿ ಇದೆ, ಶ್ರದ್ಧೆ ಇದೆಯಲ್ಲ, ಅಷ್ಟೇ ಶ್ರದ್ಧೆ ನೀವು ಇವತ್ತು ಈ ಒಂದು ಕ್ರೀಡಾಕೂಟದಲ್ಲಿ ಇಟ್ಕೊಂಡಿದ್ದು ಬಹಳ ಮೆಚ್ಚುವಂಥದ್ದು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ಕಾರಿ ನೌಕರರ ಸಂಘದ ಕುಮಟಾ ತಾಲೂಕಾಧ್ಯಕ್ಷ ವಿನಾಯಕ್ ಭಂಡಾರಿ ಮಾತನಾಡಿದರು. ನಂತರ ಶಾಸಕರು ಹಾಗೂ ಇತರ ಗಣ್ಯರು ಮತ್ತು ವಿವಿಧ ತಂಡದ ನಾಯಕರು ಅಂಕಣದ ಉದ್ಘಾಟನೆ ಮಾಡಿದರು. ಕ್ರಿಕೆಟ್ ಪಂದ್ಯಾವಳಿಯ ಮೊದಲ ಪಂದ್ಯದ ನಾಣ್ಯ ಚಿಮ್ಮಿಸುವಿಕೆಯನ್ನ ಶಾಸಕರು ನೆರವೇರಿಸಿದರು. ವೇದಿಕೆಯಲ್ಲಿ ಕುಮಟಾ ತಹಶೀಲ್ದಾರ್ ಶ್ರೀ ಕೃಷ್ಣ ಕಾಮ್ಕರ್, ಆರ್ಎಫ್ಒ ಪ್ರವೀಣ್ ನಾಯಕ್, ಗ್ರೇಡ್ 2 ತಹಶೀಲ್ದಾರ್ ಸತೀಶ್ ಗೌಡ, ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಉಮೇಶ್ ನಾಯ್ಕ್, ಕರಾವಳಿ ಕಾವಲು ಪಡೆಯ ಅಧಿಕಾರಿ ಸಂಪತ್ ಕುಮಾರ್, ಅಣ್ಣಯ್ಯ ಲಮಾಣಿ, ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರಕಾಶ್ ನಾಯ್ಕ್ ಸೇರಿದಂತೆ ವಿವಿಧ ತಂಡಗಳ ನಾಯಕರು ಹಾಗೂ ಆಟಗಾರರು ಹಾಜರಿದ್ದರು. ವಿಸ್ಮಯ ನ್ಯೂಸ್, ದೀಪೇಶ್ ನಾಯ್ಕ್, ಕುಮಟಾ.